ಭಾರತ, ಇಂಡಿಯಾ, ಹಿಂದೂಸ್ತಾನ್ ಹೀಗೆ ಹಲವು ಹೆಸರುಗಳಿಂದ ಕರೆಸಿಕೊಳ್ಳೋ ಭಾರತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಮಹಾಭಾರತದ ಪ್ರಕಾರ ರಾಜ ದುಷ್ಯಂತ ಮತ್ತು ಶಕುಂತಲೆಯ ಪುತ್ರ ಭರತ ಚಕ್ರವರ್ತಿ ಇಡೀ ಉಪಖಂಡವನ್ನ ಗೆದ್ದು ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಆ ಸಾಮ್ರಾಜ್ಯಕ್ಕೆ ಭಾರತ ವರ್ಷ ಅಂತ ಕರೆಯಲಾಗ್ತಾ ಇತ್ತು. ಅದಾದ ಮೇಲೆ ಪರ್ಷಿಯನ್ನರು ಸಿಂಧು ನದಿಯನ್ನ ಇಂಡಸ್ ಅಂತ ಕರೆದ್ರು. ಕ್ರಮೇಣ ಅದು ವಿದೇಶಿಗರ ಬಾಯಲ್ಲಿಯೂ ನಲಿತು. ಅದೇ ಸಿಂಧು ನದಿಯಿಂದ ಹಿಂದೂ ಎಂಬ ಪದ ಹುಟ್ಟಿ ಹಿಂದೂಸ್ತಾನ್ ಆಯಿತು. ಹೀಗೆ ಬಗೆ ಬಗೆ ಹೆಸರುಗಳಲ್ಲಿ ಕರೆಸಿಕೊಳ್ಳುತ್ತಾ ಬಂದಿದೆ ನಮ್ಮ ಈ ಭರತಖಂಡ. ಹಿಂದೂ ಧರ್ಮ ಕೇವಲ ಒಂದು ಧರ್ಮವಲ್ಲ, ಇದು ಭಾರತೀಯರ ಸಂಸ್ಕೃತಿ ಮತ್ತು ಇತಿಹಾಸದ ಮೂಲ, ಆಳವಾದ ಬೇರು. ವಿಶ್ವದ ಅತ್ಯಂತ ಹಳೆಯ ಸನಾತನ ಧರ್ಮಗಳಲ್ಲಿಯೂ ಒಂದೆನಿಸಿಕೊಂಡಿದೆ ಹಿಂದೂ ಧರ್ಮ. ಆದ್ರೆ ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ ಹಿಂದೂ ಧರ್ಮದ ಬೇರುಗಳು ಭಾರತದ ಆಚೆಗೂ ಹರಡಿವೆ. ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ಪ್ರಕಾರ ಯಾವ ದೇಶದಲ್ಲಿ ಅತಿ ಹೆಚ್ಚು ಹಿಂದೂಗಳಿದ್ದಾರೆ, ಮೊದಲ ಸ್ಥಾನದಲ್ಲಿ ನಿಲ್ಲೋರು ಯಾರು ಅನ್ನೋ ಮಾಹಿತಿ ಇಲ್ಲಿದೆ. ಸುದ್ದಿಯಲ್ಲಿ ಮುಂದುವರಿಯೋಕು ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಅತಿ ಹೆಚ್ಚು ಹಿಂದೂಗಳಿರೋ ದೇಶ ಯಾವುದು? ಜನಸಂಖ್ಯೆ ಲೆಕ್ಕಾಚಾರದಲ್ಲಿ ಅಳೆದ್ರೆ ಭಾರತವೇ ಹಿಂದೆ ಏಕೆ? ಅತಿ ಹೆಚ್ಚು ಹಿಂದೂಗಳಿರೋ ದೇಶ ಯಾವುದು ಅಂದ ತಕ್ಷಣ ತಟ್ ಅಂತ ಬಾಯಿಗೆ ಬರುವುದು ನಮ್ಮ ಭಾರತ. ಆದ್ರೆ ವಾಸ್ತವದಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ಲೆಕ್ಕಾಚಾರದಲ್ಲಿ ಶೇಕಡವಾರು ಅತಿ ಹೆಚ್ಚು ಹಿಂದೂಗಳನ್ನ ಹೊಂದಿರೋ ದೇಶ ನಮ್ಮದಲ್ಲ. ಮತ್ಯಾವುದು? ಅದೇ ನೇಪಾಳ. ಭಾರತದ ನೆರೆಯ ರಾಷ್ಟ್ರ ನೇಪಾಳವು ಅತ್ಯಧಿಕ ಹಿಂದೂಗಳನ್ನ ಹೊಂದಿದ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಲ್ಲಿನ ಜನಸಂಖ್ಯೆಯ 80.6% ಮಂದಿ ಹಿಂದೂಗಳೇ ಎಂದರೆ ನೀವು ನಂಬಲೇಬೇಕು. ಒಟ್ಟು 2,86,00,000 ಹಿಂದೂಗಳು ನೇಪಾಳದಲ್ಲಿದ್ದಾರೆ. ಅತ್ಯಂತ ಪ್ರಮುಖ ಹಿಂದೂ ದೇವಾಲಯಗಳಲ್ಲಿ ಒಂದಾದ ಪಶುಪತಿನಾಥ ದೇವಾಲಯ ಇಲ್ಲಿನ ಕಠ್ಮಂಡುವಿನಲ್ಲಿದೆ. ಭಾರತ ಹಿಂದೂ ಧರ್ಮದ ಮೂಲವಾದ್ರೂ ಏಕೆ 2ನೇ ಸ್ಥಾನ? ಜಗತ್ತಿನ ನಾನಾ ಭಾಗಗಳಲ್ಲಿ ಇರುವ ಹಿಂದೂಗಳ ಜನಸಂಖ್ಯೆಯ ಲೆಕ್ಕಾಚಾರವನ್ನ ನಾವಿಲ್ಲಿ ನಿಮ್ಮ ಮುಂದಿಡ್ತಿದ್ದೇವೆ. ಆ ಪೈಕಿ ನೇಪಾಳದ ಒಟ್ಟು ಜನಸಂಖ್ಯೆಯಲ್ಲಿ 80.6% ಜನ ಹಿಂದೂಗಳಿದ್ದಾರೆ. ಆದ್ರೆ ನೇಪಾಳಕ್ಕಿಂತ ಭಾರತ ದೊಡ್ಡ ರಾಷ್ಟ್ರ. ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಹೇಳೋದಾದ್ರೆ ಒಟ್ಟು ಜನಸಂಖ್ಯೆಯಲ್ಲಿ 110 ಕೋಟಿ ಹಿಂದೂಗಳಿದ್ದಾರೆ. ಅಂದ್ರೆ ಒಟ್ಟು ಜನಸಂಖ್ಯೆಯ 78.9% ಜನ ಹಿಂದೂಗಳು. ಇಡೀ ಜಗತ್ತಿಗೆ ಹೋಲಿಸಿದ್ರೆ ಮೆಜಾರಿಟಿ ಆಫ್ ಹಿಂದೂಗಳು ಇರೋದು ಭಾರತದಲ್ಲಿಯೇ. ಅಷ್ಟಕ್ಕೂ ಹಿಂದೂ ಧರ್ಮದ ಮೂಲ ಭಾರತವೇ ಅಲ್ಲವೇ? ಕೋಟಿ ಹಿಂದೂಗಳ ನೆಲೆ ಬಾಂಗ್ಲಾದೇಶ. ಒಂದು ಕಾಲದ ಅಖಂಡ ಭಾರತದ ತುಂಡು ಈಗಿನ ಬಾಂಗ್ಲಾದೇಶ. ಮುಸ್ಲಿಂ ರಾಷ್ಟ್ರವಾದ್ರೂ ಕೋಟಿಗಟ್ಟಲೆ ಹಿಂದೂಗಳು ಬಾಂಗ್ಲಾ ಮಡಿಲಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಅಲ್ಲಿನ ಒಟ್ಟು ಜನಸಂಖ್ಯೆಯನ್ನ ಲೆಕ್ಕ ಹಾಕಿದ್ರೆ 1,38,00,000 ಹಿಂದೂಗಳು ಬಾಂಗ್ಲಾದೇಶದಲ್ಲಿದ್ದಾರೆ. ಅಂದ್ರೆ ಒಟ್ಟು ಪಾಪ್ಯುಲೇಷನ್ ನಲ್ಲಿ 8.2% ಮಂದಿ ಹಿಂದೂಗಳಿದ್ದು 3ನೇ ಸ್ಥಾನದಲ್ಲಿದೆ. ಇಂಡೋನೇಷ್ಯಾ, ಪಾಕಿಸ್ತಾನದಲ್ಲೂ ಹಿಂದೂ ಅಸ್ತಿತ್ವ. ಮುಸ್ಲಿಂ ರಾಷ್ಟ್ರ ಇಂಡೋನೇಷ್ಯಾದಲ್ಲಿ ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಅಂದಾಜು 42 ಲಕ್ಷ ಜನ ಹಿಂದೂಗಳಿದ್ದಾರೆ. ಶೇಕಡಾವಾರು ಲೆಕ್ಕದಲ್ಲಿ ಹೇಳೋದಾದ್ರೆ 1.6% ಜನ ಹಿಂದೂಗಳು ಇಂಡೋನೇಷ್ಯಾದಲ್ಲಿದ್ದಾರೆ. ಅದೇ ರೀತಿ ಪಾಕಿಸ್ತಾನದಲ್ಲಿ 40 ಲಕ್ಷ ಹಿಂದೂಗಳ ಜನಸಂಖ್ಯೆ ಇದೆ. ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 1.9% ಹಿಂದೂಗಳು ಪಾಕಿಸ್ತಾನದಲ್ಲಿದ್ದಾರೆ. ಇಂದಿಗೂ ಹಿಂದೂ ಧರ್ಮದ ಆಚಾರ, ವಿಚಾರ, ಹಬ್ಬ, ಹರಿದಿನಗಳನ್ನ ಆಚರಿಸುತ್ತಾ ಬರುತ್ತಿದ್ದಾರೆ ಅಲ್ಲಿನ ಹಿಂದೂಗಳು. ಅಮೆರಿಕ ಮತ್ತು ಶ್ರೀಲಂಕಾದ ಲೆಕ್ಕಾಚಾರ. ಪುರಾಣದ ಕಾಲದಿಂದಲೂ ಶ್ರೀಲಂಕಾದಲ್ಲಿ ಹಿಂದೂಗಳ ಅಸ್ತಿತ್ವವಿದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಲಂಕಾಧಿಪತಿ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಬಂದಿದ್ದು ಲಂಕೆಗೆ. ಸದ್ಯ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮೀಯರ ಸಂಖ್ಯೆ ಹೆಚ್ಚಿರಬಹುದು. ಹಿಂದೂಗಳಿದ್ರು ಎಂಬುದಕ್ಕೆ ಶತಶತಮಾನಗಳ ಹಳೆ ಕುರುಹುಗಳು ಅಲ್ಲಿವೆ. ಈ ನೆರೆಯ ರಾಷ್ಟ್ರ ಶ್ರೀಲಂಕಾದಲ್ಲಿ ಅಂದಾಜು 31 ಲಕ್ಷ ಹಿಂದೂಗಳಿದ್ದಾರೆ. ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 13.7% ಜನ ಹಿಂದೂಗಳು.
ತಮಿಳು ಮೂಲದ ಹಿಂದೂಗಳೇ ಅಲ್ಲಿ ಹೆಚ್ಚು ಕಾಣಸಿಗ್ತಾರೆ. ಅದೇ ರೀತಿ ದೂರದ ಅಮೆರಿಕಾದಲ್ಲಿ ಅಂದಾಜು 25 ಲಕ್ಷ ಹಿಂದೂಗಳಿದ್ದಾರೆ. ಅಲ್ಲಿನ ಒಟ್ಟು ಜನಸಂಖ್ಯೆಯ ಪಾಲಿನಲ್ಲಿ 0.5% ಮಾತ್ರ ಹಿಂದೂಗಳು. ಯುರೋಪ್ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹಿಂದೂಗಳು. ಮುಸ್ಲಿಂ ರಾಷ್ಟ್ರ ಮಲೇಷಿಯಾದಲ್ಲಿ ಅಲ್ಲಿನ ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಅಂದಾಜು 19 ಲಕ್ಷ ಜನ ಹಿಂದೂಗಳಿದ್ದಾರೆ. ಒಟ್ಟಾರೆ ಪಾಪ್ಯುಲೇಷನ್ನಲ್ಲಿ 5.8% ಜನ ಹಿಂದೂಗಳು ಮಲೇಷಿಯಾದಲ್ಲಿದ್ದಾರೆ. ಅದರಲ್ಲೂ ತಮಿಳು ಹಿಂದೂಗಳೇ ಅಧಿಕ. ಇಂಗ್ಲೆಂಡ್ ವಸಾಹತುಶಾಹಿ ಕಾಲದಿಂದಲೂ ಹಿಂದೂ ಧರ್ಮದ ಭಾಗವಾಗಿದೆ. ಅದೇ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅಂದಾಜು 19 ಲಕ್ಷ ಹಿಂದೂಗಳಿದ್ದಾರೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ 1.6% ಜನ ಹಿಂದೂಗಳು. ಮಯನ್ಮಾರ್ನಲ್ಲಿ ಹತ್ರತ್ರ 9 ಲಕ್ಷ ಜನರು ಹಿಂದೂಗಳು. ಅಲ್ಲಿನ ಜನಸಂಖ್ಯೆಯಲ್ಲಿ 1.7% ಪಾಲು ಹಿಂದೂಗಳದ್ದಾಗಿದೆ. ಈ ಇನ್ಫಾರ್ಮೇಟಿವ್ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.